ಇನ್ನು ದೆಹಲಿಯಲ್ಲಿ ಇವತ್ತು ಇಂಡಿಯಾ ಒಕ್ಕೂಟದ ಸಭೆ ನಡೆಯಲಿದೆ. ಜನಬಂಧನ್ ಹೆಸರಿನಲ್ಲಿ ಇಂಡಿಯಾ ಒಕ್ಕೂಟ ಸಭೆ ಮಾಡಲಿದ್ದು 23 ಪಕ್ಷಗಳು ಕೂಡ ಸಜ್ಜಾಗಿವೆ. ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ನಾಯಕರು ಸಭೆ ಸೇರ್ತಾರೆ. 2029ರ ಲೋಕಸಭಾ ಚುನಾವಣೆಯ ಸಿದ್ಧತೆ, ಅದರ ಜೊತೆಗೆ ಮೈತ್ರಿಕೂಟದ ಭವಿಷ್ಯದ ಕಾರ್ಯತಂತ್ರದ ಬಗ್ಗೆ ಕೂಡ ಈ ಸಭೆಯಲ್ಲಿ ಚರ್ಚೆಯಾಗೋ ನಿರೀಕ್ಷೆ ಇದೆ. ಇವತ್ತಿನ ಸಭೆಯಲ್ಲಿ 23 ಪಕ್ಷಗಳು ಭಾಗಿಯಾಗುತ್ತವೆ ಅಂತ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜಯರಾಮ್ ರಮೇಶ್ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳ ಮಾಜಿ ಸಿಎಂ ಮಮತಾ ಬ್ಯಾನರ್ಜಿ ಕೂಡ ಸಭೆಗೆ ಬರೋ ಸಾಧ್ಯತೆ ಇದೆ. ಆದರೆ ಡಿಎಂಕೆ ದೂರ ಉಳಿಯೋದಕ್ಕೆ ನಿರ್ಧರಿಸಿದೆ. ಆಪ್ ಈಗಾಗಲೇ ಮೈತ್ರಿಕೂಟದಿಂದ ದೂರ ಇದೆ. ಕಾಂಗ್ರೆಸ್ ವಿರುದ್ಧ ಅಸಮಾಧಾನ ಇದ್ರೂ ಕೂಡ ಸಿಪಿಐ ಈ ಸಭೆಗೆ ಹಾಜರಾಗಲಿದೆ. ಈ ಸಭೆಯಲ್ಲಿ ಒಟ್ಟು 23 ಪಕ್ಷಗಳು ಭಾಗವಹಿಸುತ್ತವೆ ಎನ್ನುವಂತಹ ಮಾಹಿತಿ ಕಾಂಗ್ರೆಸ್ನಿಂದ. ತೃಣಮೂಲ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷದ ಜೊತೆಗೆ ಫಾರೂಕ್ ಅಬ್ದುಲ್ಲಾ ಅವರ ನ್ಯಾಷನಲ್ ಕಾನ್ಫರೆನ್ಸ್ ಕೂಡ ಸಭೆಗೆ ಹಾಜರಾಗುವುದಾಗಿ ತಿಳಿಸಿದೆ. 2029ರ ಲೋಕಸಭಾ ಚುನಾವಣೆಯ ಸಿದ್ಧತೆಯ ಬಗ್ಗೆ ಚರ್ಚೆಯಾಗುವ ನಿರೀಕ್ಷೆ ಇದೆ ಈ ಜನಬಂಧನ್ ಸಭೆಯಲ್ಲಿ. ದೆಹಲಿಯಲ್ಲಿ ನಡೀತಾ ಇರುವಂತಹ ಇಂಡಿಯಾ ಒಕ್ಕೂಟದ ಸಭೆ ಇದು.